ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಪವಿಮಹಿ. ವೆಲ್ಕಮ್ ಟು ಒನ್ ಮೋರ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಸಾಟರ್ಡೇ ವ್ಲಾಗ್. ನಮ್ಮ ಅಪಾರ್ಟ್ಮೆಂಟಲ್ಲಿ ನಮ್ಮದು ಲಾಸ್ಟ್ 2 ವ್ಲಾಗ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಆಲ್ರೆಡಿ 5 ಡೇಸು ಸೆಲೆಬ್ರೇಷನ್ನ ಮಾಡ್ತೀವಿ. ಸೊ ಅದರಲ್ಲಿ ನಾನು ಫ್ರೈಡೇ ಒಂದು ಮಿಸ್ ಆಯಿತು. ಅವತ್ತು ನಾನು ಯಾವುದೇ ವಿಡಿಯೋನ ಶೂಟ್ ಮಾಡ್ಕೊಂಡಿಲ್ಲ. ಇದು ಸಾಟರ್ಡೇ ವ್ಲಾಗು, ಅಂದರೆ 4th ಡೇ ವ್ಲಾಗ್. ಇದು ಬೆಳಿಗ್ಗೆನೇ, ಯಾಕಂತಂದರೆ ಹಸ್ಬೆಂಡ್ ಕೂಡ ರಜೆ ಇತ್ತು ಮತ್ತು ಪಾಪ ಕೂಡ ರಜೆ ಇರೋದ್ರಿಂದ ಆರಾಮಾಗಿ ಅವರು ಮಲ್ಕೊಂಡಿದ್ರು. ನನಗೆ ಅಷ್ಟು ಕೆಲಸ ಕಡಿಮೆ, ಬಾಕ್ಸ್ಗೆಲ್ಲ ಮಾಡುವಾಗಿಲ್ಲ, ಜಸ್ಟ್ ಟಿಫನ್ ಅಷ್ಟೇ ಪ್ರಿಪೇರ್ ಮಾಡಿದ್ರೆ ಸಾಕಿತ್ತು. ಸೊ ಹಾಗಾಗಿ ಮಾರ್ನಿಂಗ್ ಪೂಜೆಗೆ ನಾನು ಬರೋದಕ್ಕೆ ಆಗ್ತಾನೇ ಇರಲಿಲ್ಲ. ಗಡಿಬಿಡಿ ಆಗಿಬಿಡ್ತಿತ್ತು. 7:30ಗೆಲ್ಲ ಪೂಜೆ ಸ್ಟಾರ್ಟ್ ಮಾಡಿಬಿಡ್ತಾಯಿದ್ರು. ಅಷ್ಟು ಬೇಗ ನಂದು ಬಾಕ್ಸ್ಗೆಲ್ಲ ಮಾಡಿಕೊಟ್ಟು ಮತ್ತು ಮನೇಲಿ ಟಿಫನ್ ಎಲ್ಲ ರೆಡಿ ಮಾಡಿ, ಪಾಪು ರೆಡಿ ಮಾಡಿ, ಸ್ಕೂಲಿಗೆ ಕಳಿಸಿ, ಸ್ನಾನ ಮಾಡಿ ಅಷ್ಟೆಲ್ಲ ಮಾಡೋದಕ್ಕೆ ಆಗ್ತಿರಲಿಲ್ಲ ಅಂತ ಹೇಳಿ ನಾನು ಮಾರ್ನಿಂಗ್ ಪೂಜೆನ ಅಟೆಂಡ್ ಮಾಡ್ತಾನೇ ಇರಲಿಲ್ಲ. ಬಟ್ ಇವತ್ತು ಅವ್ರು ಆರಾಮಾಗಿ ಮಲಗಿದ್ರು. ನಾನು ಬೇಗ ಎದ್ದು ಸ್ನಾನ ಮುಗಿಸಿ ಟಿಫನ್ ಎಲ್ಲ ಮಾಡಿಟ್ಟು ಹಾಗೆ ಜಸ್ಟ್ ವಾಕ್ ಮಾಡೋಣ ಅಂತ ಹೇಳಿ ಸುಮ್ಮನೆ ಕೆಳಗಡೆ ಬಂದ್ವಿ. ಹೇಗೂ ಪೂಜೆ ಇತ್ತಲ್ಲ ಅಂತ ಹೇಳಿ ಅದನ್ನು ಕೂಡ ಅಟೆಂಡ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಒಂದು 7:30, 7:45ಗೆ ಸ್ಟಾರ್ಟ್ ಆದರೆ 8:30 ತನಕ ಪೂಜೆ ಆಗುತ್ತೆ. 1 ಮುಕ್ಕಾಲು ಪೂಜೆ ಬೇಕಾಗುತ್ತೆ. ಅಷ್ಟು ನಿಧಾನವಾಗಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅದಂತೂ ಒಂದು ಖುಷಿ ವಿಚಾರ. ಸೊ ಹಾಗಾಗಿ ಅಟೆಂಡ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಸ್ವಲ್ಪ ಬೇಗನೆ ಬಂದಿದ್ದರಿಂದ ಫ್ರೆಂಡ್ಸ್ ರಂಗೋಲಿ ಕೂಡ ಎಲ್ಲ ಹಾಕಿದರು. ತುಂಬ ಚೆನ್ನಾಗಿ ರಂಗೋಲಿನ ಹಾಕಿದರು ಫ್ರೆಂಡ್ಸು. ಪೂಜೆ ಪ್ರಾರಂಭದಿಂದನೂ ಕೂಡ ಮುಗಿಯೋ ತನಕ ಪೂಜೆನ ನೋಡುವಂಥ ಒಂದು ಸೌಭಾಗ್ಯ ಸಿಕ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ಹತ್ತಿರದಿಂದ ನಾನು ಯಾವುದೇ ಪೂಜೆನ ನೋಡಿರಲಿಲ್ಲ. ಟೆಂಪಲ್ಗಳಲ್ಲಿ ಈ ಥರ ಅಭಿಷೇಕಗಳು, ರುದ್ರಾಭಿಷೇಕ, ಈ ರೀತಿ ಪೂಜೆಗಳನ್ನು ನೋಡಿದರೂ ಕೂಡ ಇಷ್ಟು ಹತ್ತಿರದಿಂದ ನೋಡೋದಕ್ಕೆ ಪರ್ಮಿಷನ್ ಎಲ್ಲೂ ಇರೋದಿಲ್ಲ. ಸ್ವಲ್ಪ ಡಿಸ್ಟೆನ್ಸ್ ಇದ್ದೇ ಇರುತ್ತೆ. ಬಟ್ ಇಲ್ಲಿ ತುಂಬ ನಿಯರಾಗಿ ನೋಡುವಂಥ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಇಂದಿನ ದಿನ ಏನೇನು ನಾವು ಎಷ್ಟೇ ಅಲಂಕಾರ ಹಾಕಿ ಮಾಡಿದರೂ ಕೂಡ ಹೂವನ್ನೆಲ್ಲ ಹಾಕಿ ಅದನ್ನೆಲ್ಲ ತೆಗಿಲೇಬೇಕು. ನೆಕ್ಸ್ಟ್ ಡೇ ದೇವರಿಗೆ ಹೊಸದಾಗಿ ಹಾಕಬೇಕು. ಸೊ ಎಲ್ಲವನ್ನು ಕೂಡ ಅದನ್ನು ರಿಮೂವ್ ಮಾಡಿ ಹೊಸದಾಗಿ ಅಲಂಕಾರವನ್ನು ಮಾಡ್ತಾಯಿದ್ದಾರೆ. ಹಾಗೆಯೇ ಇಲ್ಲಿ ದೇವರಿಗೆ ಅಷ್ಟು ದೊಡ್ಡ ಗಣೇಶನ ಮೂರ್ತಿಗೆ ನಾವು ಅಭಿಷೇಕವನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಚಿಕ್ಕದು ಒಂದು ಗಣೇಶನ ಮೂರ್ತಿಯನ್ನು ಕೂಡ ಇಟ್ಕೊಂಡು ಅದಕ್ಕೆ ಹಾಲಿನ ಅಭಿಷೇಕ ಆಗಿರ್ಬೋದು, ಮೊಸರು, ತುಪ್ಪ, ಜೇನುತುಪ್ಪ, ಗಂಧ, ಅರಿಶಿನ, ಕುಂಕುಮ, ಹೂವು, ಹಾಗೆ ಜಲ ಎಲ್ಲದರಿಂದ ಕೂಡ ಅಭಿಷೇಕವನ್ನು ಮಾಡ್ತಾಯಿದ್ದಾರೆ. ಅದೇನೋ ಒಂಥರ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ. ಅದನ್ನೆಲ್ಲ ಹತ್ತಿರದಿಂದ ನೋಡ್ತಾ ಇರುವಂಥದ್ದು. ನನಗೆ ಚಿಕ್ಕವಳಿರೋವಾಗಿಂದನೂ ಕೂಡ ತುಂಬಾ ಈ ಥರ ಪೂಜೆ ಅಥವಾ ಟೆಂಪಲ್ಗೆ ಹೋಗುವಂಥದ್ದು, ಈ ಥರ ಪೂಜೆ ಪುನಸ್ಕಾರಗಳಿಗೊಂದ್ರೆ ತುಂಬಾ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ನಾನು ಅಮ್ಮನ ಮನೆ ಇರಬೇಕಾದ್ರೆ ಪ್ರತಿಯೊಂದು ಪೂಜೆನೂ ಕೂಡ ಮಾಡ್ತಾಯಿದ್ದೆ. ಆವಾಗ ಸ್ವಲ್ಪ ಅಷ್ಟು ಕೆಲಸದ ಒತ್ತಡ ಇರ್ತಿರಲಿಲ್ಲ. ಎಲ್ಲ ಕೆಲಸನೂ ಅಮ್ಮ ಮಾಡ್ಕೋತಾಯಿದ್ರು. ಈ ಥರ ಪೂಜೆಗಳು ಏನೇ ಬಂದರೂ ಹಬ್ಬದಲ್ಲಿ ಎಲ್ಲ ಕೂಡ ನಾನೇ ಮಾಡ್ಕೋತಾ ಇದ್ದೆ, ನನ್ನದೇ ಇನ್ಚಾರ್ಜ್ ತಗೊಂಡು. ಬಟ್ ಇವಾಗ ಸ್ವಲ್ಪ ಪೂಜೆಗಳೆಲ್ಲ ಕಡಿಮೆ ಆಗ್ತಾಯಿದೆ. ಯಾಕಂತಂದರೆ ಕೆಲಸ ಇರುತ್ತೆ, ಹಾಗೆ ಮಗು, ಈ ಥರ ಮದುವೆ ಆದಮೇಲೆ ಸ್ವಲ್ಪ ಗ್ಯಾಪ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ದೇವ್ರಿಗೆ ಶುದ್ಧವಾಗಿರಬೇಕು, ಮಡಿಯಿಂದ ಮಾಡಬೇಕು ಪೂಜೆನ. ಮನಸ್ಸಲ್ಲೂ ಕೂಡ ಭಕ್ತಿ ಅಷ್ಟೇ ಮುಖ್ಯ. ಅದೇ ಥರ ಶುದ್ಧವಾಗಿ ಕೂಡ ಮನೆಯೂ ಕೂಡ ನೀಟಾಗಿ ಇಟ್ಕೋಬೇಕು. ಕ್ಲೀನಾಗಿ ಎಲ್ಲಿರುತ್ತೆ ಅಲ್ಲಿ ದೇವರು ನೆಲೆಸ್ತಾನೆ ಅಂತ ಹೇಳ್ತಾರೆ. ಹೇಗೇಗೋ ಮನೆನ ಗಜಿಬಿಜಿಯಾಗಿ ಇಟ್ಕೊಳ್ಳೋದು, ಆ ಥರ ಎಲ್ಲ ಮಾಡಿದಾಗ ಅದು ಪೂಜೆ ಅಷ್ಟು ಫಲ ಕೊಡೋದಿಲ್ಲ. ಮನೆಯೂ ಕೂಡ, ಮನೆ ಮತ್ತು ಮನಸ್ಸು ಎರಡೂ ಕೂಡ ಶುದ್ಧಿಯಾಗಿದ್ರೇ ಅಂಥ ಒಂದು ಸ್ಥಳದಲ್ಲಿ ದೇವರು ನೆಲೆಸೋ ಅಂಥದ್ದು. ಸೊ ಹಾಗಾಗಿ ಕೆಲಸದ ಒತ್ತಡಗಳಿಂದ ಪೂಜೆಗಳು ಇತ್ತೀಚೆಗೆ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ನನಗಂತೂ ಈ ಥರ ಪೂಜೆ ಅಂತಂದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು. ನಂಗೆ ಸಖತ್ ಇಷ್ಟ ಆಗುತ್ತೆ ಈ ಥರ ಎಲ್ಲ ಪೂಜೆ ಮಾಡೋದು. ಇದನ್ನು ನೋಡೋ ಅಂಥದ್ದು ಸಿಕ್ತು ಅಂತಂದರೆ ಅದು ನನಗೆ ಇನ್ನೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ನಾವು ಯಾವುದೇ ಟೆಂಪಲ್ಗೆ ಹೋದರೂ ಕೂಡ ಆ ಶಂಖನಾದ ಆಗಿರ್ಬೋದು, ಆ ಗಂಟೆ ಸೌಂಡ್ ಆಗಿರ್ಬೋದು, ಅಥವಾ ದೇವಸ್ಥಾನಗಳಲ್ಲಿ ಮುಳುಗುವಂಥ ವಾದ್ಯಗಳಾಗಿರ್ಬೋದು, ಹೇಳುವಂತಹ ಮಂತ್ರಗಳಾಗಿರ್ಬೋದು, ಇದನ್ನು ಕೇಳಿದ್ರೆ ಕಿವಿಗೇನೋ ಒಂಥರ ನಮಗೆ ಹಿತ ಅಂತ ಅನಿಸುತ್ತೆ. ಅಲ್ಲಿ ಪಾಸಿಟಿವ್ ವೈಬ್ಸು ತುಂಬಾ ಇರುತ್ತೆ. ಹಾಗೆಯೇ ಮನೆಯಲ್ಲೂ ಅಷ್ಟೇ, ನಾವು ಬೆಳಗ್ಗೆ ಎದ್ದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯೆಲ್ಲ ಗುಡಿಸಿ ಒರೆಸಿ ಪೂಜೆ ಮಾಡಿದಾಗ ಅಲ್ಲಿ ವಾತಾವರಣನೇ ಚೇಂಜ್ ಅಂತಲೇ ಹೇಳ್ಬೋದು. ಏನೋ ದೇವಸ್ಥಾನದ ಫೀಲ್ ಕೊಡ್ತಿರುತ್ತೆ ಮನೇಲಿ ಕೂಡ ನಮಗೆ.
ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೂಡ ಇತ್ತು, ಅದನ್ನು ತಿಂದ್ಕೊಂಡು ಮನೆಗೆ ಕೂಡ ಬಂದು ಪಾಪುಗೆಲ್ಲ ತಿಂಡಿನ ತಿನ್ನಿಸಿ ಕೆಲಸ ಎಲ್ಲ ಮುಗಿಸಿದ್ದಾಯಿತು. ಹಾಗೆಯೇ ಮತ್ತೆ ಸಂಜೆ 6 ಆಯಿತು ಅಂತಂದರೆ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಇವತ್ತು ನಮ್ಮದು ಒಂದು ಪರ್ಫಾಮೆನ್ಸ್ ಇತ್ತು ಅಂತ ಹೇಳಿ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಅದು ಏನು ಡ್ರೆಸ್ ಇತ್ತು ಎಲ್ಲ ಸೇಮ್ ತೊಗೋಣ ಅಂತ ಹೇಳಿ ಆಲ್ರೆಡಿ ನಿಮಗೆ ತಮ್ಲೇನು ನೋಡಿದರೆ ಗೊತ್ತಾಗಿರುತ್ತೆ ನಮ್ಮದು ಯಾವುದು ಏನು ಅಂತ ಹೇಳಿ. ಒಂದೇ ಥರ ತಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಅದು ಸ್ವಲ್ಪ ಅದು ಅಷ್ಟು ನೀಟಾಗಿರಲಿಲ್ಲ, ಅದಕ್ಕೆ ಸ್ವಲ್ಪ ಐರನ್ ಮಾಡೋಣ ಟೀ ಶರ್ಟು ಅಂತ ಹೇಳಿ ಐರನ್ ಮಾಡ್ಕೋತಾ ಇದ್ದೀನಿ. ನಾನು ಅದು ಪ್ಯಾಂಟು ಅದು ಓಪನ್ ಕೂಡ ಮಾಡೇ ಇರಲಿಲ್ಲ, ನಾನು ಸೈಜು ಕರೆಕ್ಟ್ ಇರುತ್ತೆ ಅಂತೇಳಿ ಚೆಕ್ ಮಾಡ್ಕೊಂಡೇ ಇರಲಿಲ್ಲ. ಅದನ್ನು ಎರಡನ್ನೂ ನೋಡಿ ಇವತ್ತು ಒಂದು ಕಡೆ ಎತ್ತಿಟ್ಕೊಳ್ಳೋಣ, ಹೋಗ್ಬೇಕಾದ್ರೆ ಗಡಿಬಿಡಿ ಆಗುತ್ತೆ ಅಂತ ಹೇಳಿ ಒಂದು 5:30ಗೆ ರೆಡಿ ಆಗಬೇಕು, ಅಲರ್ಟ್ ಆಗಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಅದನ್ನು ಐರನ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇದನ್ನೆಲ್ಲ ತೊಗೊಂಡಿದ್ದು ನಾವು ಪ್ಯಾಂಟು ಆನ್ಲೈನಲ್ಲಿ ತೊಗೊಂಡೆ, ಮತ್ತು ಟೀ ಶರ್ಟ್ ಎಲ್ಲ ಸೇಮ್ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡ್ವಿ, ಸೇಮ್ ಎಲ್ಲರಿಗೂ ಒಂದೇ ಬೇಕು ಅಂತ ಹೇಳಿ. ಒಂದು ಚಂದಾಪುರದಲ್ಲಿ ಒಂದು ಶಾಪ್ಗೆ ಆರ್ಡ್ರ್ ಕೊಟ್ಟು ಬಂದಿದ್ವಿ. ಇದಕ್ಕೆ ಹತ್ತತ್ರ 400 ಅನಿಸುತ್ತೆ ಟೀ ಶರ್ಟ್ಗೆ. ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ, ಕ್ಲಾತ್ ಎಲ್ಲ ಚೆನ್ನಾಗಿದೆ. ವೈಟು ಟೀ ಶರ್ಟ್ ತೊಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಚೆನ್ನಾಗಿರುತ್ತೆ ಲುಕ್ ವೈಸು ಅಂತ ಹೇಳಿ. ಬಟ್ ಸ್ಟೇಜ್ ಮೇಲೆ ಪರ್ಫಾಮೆನ್ಸ್ ಮಾಡೋದ್ರಿಂದ ಅದು ಲೈಟಿಂಗ್ಸ್ಗೆಲ್ಲ ಟ್ರಾನ್ಸ್ಪರೆಂಟ್ ಆದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಡಿಸಿಪ್ಲಿನ್ ಆಗಿರೋದಿಲ್ಲ ಅಂತ ಹೇಳಿ ಈ ಒಂದು ಕಲರ್ನ ಚಾಯ್ಸ್ ಮಾಡಿದ್ವಿ. ಬ್ಲೂ ಇತ್ತು, ರೆಡ್ ಇತ್ತು, ಬ್ಲ್ಯಾಕ್ ಎಲ್ಲ ಇತ್ತು, ಬಟ್ ಇದು ಚೆನ್ನಾಗಿದೆ, ಸ್ವಲ್ಪ ಡೀಸೆಂಟ್ ಲುಕ್ ಕೊಡುತ್ತೆ ಅಂತ ಹೇಳಿ ಇದನ್ನು ಒಂದು ಚಾಯ್ಸ್ ಮಾಡ್ಕೊಂಡ್ವಿ. ಹಾಗೆ ಒಂದು 6 6:30ಗೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ಮೊದಲನೇದು ವೆಲ್ಕಮ್ ಡ್ಯಾನ್ಸ್ ಭರತನಾಟ್ಯ ಇತ್ತು, ತುಂಬಾ ಚೆನ್ನಾಗಿ ಮಾಡಿದ್ಲು ಆ ಹುಡುಗಿ ಅಂತೂ. ನನ್ನ ಫ್ರೆಂಡ್ ಸಿಸ್ಟರೇ ಅವಳು, ಬಟ್ ಅದೆಲ್ಲ ಅದು ಮ್ಯೂಸಿಕ್ಕು ತೆಗಿಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂತೇಳಿ ಅದನ್ನೆಲ್ಲ ತೆಗೆದುಬಿಟ್ಟು ರಿಮೂವ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ನೆಕ್ಸ್ಟ್ ಬಂದು ನಮ್ಮದು ಟೆರಾಕ್ಸ್ ಫ್ಯಾಮಿಲಿ, ನಮ್ಮದು ಫ್ರೆಂಡ್ಸ್ ಏನಿದ್ದಾರೆ ಅವ್ರದ್ದು ಒಂದು ಡ್ಯಾನ್ಸ್ ಇತ್ತು. ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು. ಈ ಸಲ ನಾವು ಒಟ್ಟಿಗೆ ಎಲ್ಲರೂ ಸೇರಿ ಮಾಡಲಿಲ್ಲ, ಇವ್ರು 4 ಜನ ಅಷ್ಟೇ ಮಾಡಿದ್ದು. ಇವರಷ್ಟು ಚೆನ್ನಾಗಿ ನಮಗೆ ಡ್ಯಾನ್ಸ್ ಬರೋದಿಲ್ಲ ಅಂತ ಹೇಳಿ ನಾವು ಬಿಟ್ವಿ, ಬೇಡ ಅಂತ ಹೇಳಿ. ಸೊ ಇವರು ತುಂಬಾ ಚೆನ್ನಾಗಿ ಮಾಡಿದ್ರು. ಡ್ರೆಸ್ ಕೋಡು ಅಷ್ಟೇ ತುಂಬಾ ಚೆನ್ನಾಗಿತ್ತು, ಡ್ಯಾನ್ಸು ಅಷ್ಟೇ ತುಂಬ ಚೆನ್ನಾಗಿ ಬಂತು ಇವ್ರದ್ದು ಕೂಡ. ಆ ನಂತರ ಬಂದು ದಶಾವತಾರ ಅಂತ ಹೇಳಿ ಇತ್ತು, ಆ ಜ್ಞಾನಗಮ್ಯ ಟೀಮ್ದು. ಸೊ ಅದಂತೂ ಅದ್ಭುತ ಅಂತಲೇ ಹೇಳ್ಬೋದು, ಯಾಕಂದರೆ ಭರತನಾಟ್ಯ ಅದು 15 ನಿಮಿಷ ಇತ್ತು. ಸಖತ್ತಾಗಿ ಆಸಮಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಮಕ್ಕಳಂತೂ ಅಷ್ಟು 15 ನಿಮಿಷ ಇರೋವಂಥದ್ದನ್ನು, ಅಷ್ಟು ಡಿಫಿಕಲ್ಟ್ ಇರುವಂಥ ಸ್ಟೆಪ್ಸ್ಗಳನ್ನು ನೆನ್ಪಿಟ್ಕೊಂಡು ಮಾಡೋದೇ ಒಂದು ಅಚ್ಚರಿ ಅಂತಲೇ ಹೇಳ್ಬೋದು. ನಮಗೆ 5 ನಿಮಿಷ 6 ನಿಮಿಷ ಆದ್ರೇ ಸ್ವಲ್ಪ ಸ್ಟೆಪ್ಸು ಮರ್ತಂಗೆ ಆಗುತ್ತೆ, ಬಟ್ ಅಷ್ಟು ಚೆನ್ನಾಗಿ ಮಾಡಿದ್ರು ಮಕ್ಕಳು. ಅದು ವಿತ್ ಮ್ಯೂಸಿಕ್ ಇದ್ರಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಅದು ಮ್ಯೂಸಿಕ್ನ ಹಾಕೋದಕ್ಕಾಗಲ್ಲ ಅಂತ ಹೇಳಿ ನಾನು ಅದನ್ನು ಕೂಡ ರಿಮೂವ್ ಮಾಡಿದ್ದೀನಿ. ಬಟ್ ಡ್ಯಾನ್ಸ್ ಅಷ್ಟೇ ಇದೆ, ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಯಾಕಂದರೆ ಪ್ರತಿ ಮಕ್ಕಳು ಅಷ್ಟೇ ಅವರು ಆ ಡ್ರೆಸ್ಸು ಕಾಸ್ಟ್ಯೂಮ್ಸಲ್ಲಿ ನೋಡೋದಕ್ಕಾಗಿರ್ಬೋದು ಅಥವಾ ಅವರು ಡ್ಯಾನ್ಸ್ ಆಗಿರ್ಬೋದು ಅದ್ಭುತ ಅಂತಲೇ ಹೇಳ್ಬೋದು. ಒನ್ಸ್ ಮೋರ್ ಅನ್ನೋ ಅಷ್ಟು ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು ಎಲ್ಲರಿಗೂ ಕೂಡ. ಅಷ್ಟೊಂದು ಟ್ಯಾಲೆಂಟು ಇದೆ ಮಕ್ಕಳಿಗೆ, ಯಾಕಂದರೆ ಅಷ್ಟು ದೊಡ್ಡ ಇರುವಂಥ ಒಂದು ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡು ಮಾಡೋದು ಅಂತಂದರೆ ಅಷ್ಟು ತಮಾಷೆ ಮಾತಲ್ಲ ಅದು. ಎಲ್ರಿಗೂ ತುಂಬ ಇಷ್ಟ ಆಯಿತು. ಮಕ್ಕಳಂತೂ ಮುದ್ದಾಗಿ ಕಾಣಿಸ್ತಾ ಇದ್ರು, ನೋಡ್ತಿದ್ರೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು ಅದು. ಸಾಂಗ್ ಅಂತೂ ಸಾಂಗ್ ಸೆಲೆಕ್ಷನ್ ಆಗಿರ್ಬೋದು, ವಿತ್ ಡ್ಯಾನ್ಸ್ ಆಗಿರ್ಬೋದು, ಫುಲ್ ಓವರಾಲ್ ಅಂತೂ ಗುಡ್ ಅಂತಲೇ ಹೇಳ್ಬೋದು. ಅದೆಲ್ಲ ಮುಗಿದ ಮೇಲೆ ನೆಕ್ಸ್ಟು ನಮ್ಮದು ಡ್ಯಾನ್ಸ್ ಇತ್ತು. ಫೈನಲಿ ಆ ಒಂದು ಕ್ಷಣ ಬಂದೇ ಬಿಡ್ತು. ನಾನು ಕೂಡ ಯೋಗಾಗೆ ಸೇರಿದ್ದೆ, ಬಟ್ ನಾನು ಆಲ್ರೆಡಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು 3-4 ಮಂತಿಂದ ಯೋಗ ಕ್ಲಾಸಸ್ ಎಲ್ಲ ಇತ್ತು, ಬಟ್ ನಾನು ಜಾಯ್ನ್ ಆಗಿರಲಿಲ್ಲ. ಯಾಕಂದರೆ ಪಾಪನೂ ನೋಡಿಕೊಂಡು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಒಬ್ಬಳಿಗೆ ಅಂತ ಹೇಳಿ ಜಾಯ್ನ್ ಆಗಿರಲಿಲ್ಲ. ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗಿದ್ದರು. ಬಟ್ ಇವಾಗ ಅಲ್ಲಿ ಸ್ಟೇಜ್ ಮೇಲೆ ಪರ್ಫಾಮೆನ್ಸ್ ಮಾಡಬೇಕಾದ್ರೆ ಒಂದು 10 ಮೆಂಬರ್ ಆದರೂ ಬೇಕು ಅಂತ ಇತ್ತು. ಅಲ್ಲಿ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದು ಒಂದು 6 ಮೆಂಬರ್ಸ್ ಅಷ್ಟೇ. ಎಕ್ಸ್ಟ್ರಾ ಇನ್ನೂ ಒಂದು 5 ಮೆಂಬರ್ ಬೇಕಿತ್ತು ಅಂತ ಹೇಳಿ ಹೇಳಿದಾಗ ನಾನು ಪರವಾಗಿಲ್ಲ ಬಾ ಅಂತ ಹೇಳಿ ಕರೆದ್ರು. ಸೊ ಹಾಗಾಗಿ ನಾನು ಹೋಗಿ ಪ್ರಾಕ್ಟೀಸ್ನ ಮಾಡಿದೆ. ಜಸ್ಟ್ ಒಂದು 20 ಡೇಸ್ 15 ಡೇಸ್ ಅಷ್ಟೇ ನಾನು ಕಲ್ತಿದ್ದು. ಬಟ್ ಓಕೆ, ಫಸ್ಟು ಸ್ವಲ್ಪ ಭಯ ಆಗ್ತಾಯಿತ್ತು. ಅವರಿಗೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಇದೆ, ಸ್ಟೇಜ್ ಮೇಲೆಲ್ಲ ಮಾಡಬೇಕು, ಹೇಗಾಗುತ್ತೋ ಏನೋ ಅಂತ ಸ್ವಲ್ಪ ಭಯ ಆಗ್ತಾಯಿತ್ತು, ಚೆನ್ನಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ. ಬಟ್ ಡ್ಯಾನ್ಸ್ಗೆ ಹೋಲಿಸ್ಕೊಂಡ್ರೆ ಅಷ್ಟೇನು ಇದಾಗಲ್ಲ, ಕಷ್ಟ ಅಂತ ಅನಿಸೋದಿಲ್ಲ, ಮಾಡ್ಬೋದು ಅಂತ ಹೇಳಿ ಟ್ರೈ ಮಾಡೋಣ ಅಂತ ಹೇಳಿ 1 ವೀಕ್ ಹೋಗೋಣ, ಆಮೇಲೆ ಕಷ್ಟ ಆದರೆ ಬಿಡೋಣ ಅಂತ ಹೇಳಿ ಹೋದೆ. ಬಟ್ ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆ, ಚೆನ್ನಾಗಿ ಕಲ್ತ್ಕೊಂಡೆ ಕೂಡ. ಬಟ್ ಅದು ಸಖತ್ತಾಗಿ ಬಂತು ಯೋಗ ಅಂತೂ. ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂತು, ಎಲ್ರಿಗೂ ಇಷ್ಟ ಆಯಿತು. ಬಟ್ ಪ್ರತಿಯೊಬ್ಬರಿಗೂ ಕೂಡ ಯೋಗ ಅಂತಂದರೆ ಅದು ಹೆಲ್ತ್ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಅದು ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ತುಂಬಾ ಗುಡ್ ಫಾರ್ ಹೆಲ್ತ್ ಅಂತಲೇ ಹೇಳ್ಬೋದು. ಬಟ್ ಡೈಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಬಟ್ ನಮಗೆ
ಬ್ಯುಸಿ ಶೆಡ್ಯೂಲಲ್ಲಿ ಅದನ್ನೆಲ್ಲ ನಾವು ಡೈಲಿ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಅದರ ಯೋಗ ಕ್ಲಾಸ್ಗೆಲ್ಲ ಹೋದಾಗ ಅದೊಂಥರ ರೆಸ್ಪಾನ್ಸಿಬಲ್ ಆಗುತ್ತೆ, ಮಾಡ್ಬೋದು. ಬಟ್ ಅದು ನಾನು ಜಾಯ್ನ್ ಆಗಿಲ್ಲ. ಆದರೆ ಸ್ಟೇಜ್ ಮೇಲೆ ಮಾಡಿದ್ದಂತೂ ತುಂಬಾ ಖುಷಿ ಆಯಿತು. ಒಂದು ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನನಗೆ ಒಂದು ಮೆಮೊರಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಇದು ತುಂಬ ಖುಷಿಯಾಯಿತು ಇದು ಮಾಡಿದ್ದು ನನಗೆ. ಆನಂತರ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ ಮೇಲೆ ಆ್ಯಸ್ ಯೂಶ್ವಲ್ ಮಹಾಮಂಗಳಾರತಿ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ಸಾಟರ್ಡೇ ಆಗಿರೋದ್ರಿಂದ 4th ಡೇ ಇಸ್ ಫೈನಲ್ ಡೇ ಅಂತ ಹೇಳಿ ಸ್ಟೇಜ್ ಪರ್ಫಾರ್ಮೆನ್ಸಲ್ಲಿ ಇರೋದು ಲಾಸ್ಟ್ ಡೇ 4th ಡೇ ಅಂತ ಹೇಳಿ ಮಹಾಪ್ರಸಾದ ಕೂಡ ಇತ್ತು. ತುಂಬ ವೆರೈಟಿ ಐಟಮ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ಇವಾಗ ಊಟಕ್ಕೆ ಅಂತ ಹೇಳಿ ತುಂಬಾ ಕ್ರೌಡ್ ಆಗಿದೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೊರಡಬೇಕು. ಲಾಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಹೋಗೋದು ಲೇಟೇ ಆಗುತ್ತೆ. ಎಲ್ಲ ಮಾತಾಡಿಕೊಂಡು ಅಳತೆ ಹೊಡ್ಕೊಂಡು ಹೋಗ್ತೀವಿ. ನಾಳೆ ಗಣೇಶ ವಿಸರ್ಜನೆ ಇರುತ್ತೆ. ಅದ್ರದ್ದು ಪ್ರೊಸೀಜರ್ ಏನಿದೆ, ಪೂಜೆ ವಿಧಿವಿಧಾನಗಳೇನಿರುತ್ತೆ ಅದೆಲ್ಲ ಕೂಡ ನಾಳೆ ಇರುತ್ತೆ. ಸೊ ಲಾಸ್ಟ್ ಡೇ ಅಂತ ಹೇಳಿ ತುಂಬಾ ಜನ ಇದ್ದರು. ನಾರ್ಮಲ್ ಡೇಸ್ಗಿಂತ ಇವತ್ತಂತೂ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಈ ಥರದ್ದೇನೋ ಒಂಥರ ಎಲ್ಲ ಒಟ್ಟಿಗೆ ನೋಡಿದಾಗ ತುಂಬಾ ಖುಷಿ ಅಂತ ಅನಿಸುತ್ತೆ. ಫ್ಯಾಮಿಲಿ ಥರನೇ ಫೀಲ್ ಆಗುತ್ತೆ ನನಗಂತೂ. ಯಾಕಂದರೆ ಪ್ರತಿಯೊಂದು ಫ್ಯಾಮಿಲಿಯೂ ಅಷ್ಟೇ ಜಗಳ ಮನಸ್ತಾಪ ಇದ್ದೇ ಇರುತ್ತೆ. ಇನ್ನು ಫ್ರೆಂಡ್ಸ್ ಅಂತಂದಮೇಲೆ ಕೂಡ ಹಾಗೇ ಇರುತ್ತೆ. ಬಟ್ ಅದನ್ನೆಲ್ಲ ಮರೆತು ನಾವು ಒಟ್ಟಿಗೆ ಟೈಮ್ನ ಸ್ಪೆಂಡ್ ಮಾಡ್ತೀವಲ್ಲ, ಆವಾಗ ಯಾವುದೇ ಬಾಂಡಿಂಗ್ ಆದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ವಿಡಿಯೋ 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 ನೋಡಿ, ಸ್ಟೇಜ್ ಎಲ್ಲ ಖಾಲಿ ಖಾಲಿ ಇದೆ, ಬೇಜಾರಾಗ್ತಿದೆ. ಹಬ್ಬ ಮುಗೀತು, ನೆಕ್ಸ್ಟ್ ಇಯರ್ ತನಕ ವೆಯ್ಟ್ ಮಾಡಬೇಕು. ಇನ್ನು ಊಟ ಎಲ್ಲ ಆದಮೇಲೆ ಸುಮ್ಮನೆ ಮಾತಾಡ್ತಾ ಕೂತಿದ್ವಿ. ಹಾಗೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು. ಈ ಥರ ಒಂದು ಟೈಮು ಮತ್ತೆ ಸಿಗೋದಿಲ್ಲ. ಸೊ ಸಿಕ್ಕಿರೋ ಅಂಥ ಟೈಮ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ಇವಾಗೆಲ್ಲ ಲೈಟಿಂಗ್ಸ್ ಎಲ್ಲ ತೆಗಿತಾ ಇದ್ದಾರೆ, ರಿಮೂವ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನಾಳೆ ಗಣೇಶ ವಿಸರ್ಜನೆ ಅಂತಂದಾಗ ಗಣೇಶನ 3 ಅಥವಾ 5 ರೌಂಡು ಸುತ್ತಿಸ್ಬೇಕಾಗತ್ತೆ. ಆವಾಗ ಕಷ್ಟ ಆಗುತ್ತೆ ಅಂತ ಹೇಳಿ ಇವಾಗಲೆಲ್ಲ ತೆಗಿತಾ ಇದ್ದಾರೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿತ್ತು ನಮ್ಮ ವಂಡರ್ಫುಲ್ ಡೇ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.